ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಫ್ರೆಂಚ್ ನಾಟ್ ಮಾಡೋಕ್ಕೆ ಏನೆಲ್ಲ ನೆಸೆಸರಿ ಮೆಟೀರಿಯಲ್ಸ್ ಬೇಕೋ ಅದೆಲ್ಲ ತಗೊಂಡಿದ್ದೀನಿ. ಫಸ್ಟು ಇಲ್ಲಿ ನೋಡೋದಾದರೆ ನಾನು ನಾರ್ಮಲ್ ಎಂಬ್ರಾಯ್ಡ್ರಿ ಥ್ರೆಡ್ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಬುಲೆಟ್ ಸಿಲ್ಕ್ ಥ್ರೆಡ್. ಇದೆರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಇದರಲ್ಲಿ ಶೈನಿಂಗ್ ಇರುತ್ತೆ, ಇದರಲ್ಲಿ ಶೈನಿಂಗ್ ಇರಲ್ಲ. ಇದರಲ್ಲಿ ಆಲ್ರೆಡಿ 6 ಥ್ರೆಡ್ಸ್ ಅಂದರೆ 6 ಎಳೆ ದಾರ ಕೊಟ್ಟಿರ್ತಾರೆ. ಇದು ನಾವೇನೇ 6 ಎಳೆ ದಾರ ಮಾಡ್ಕೋಬೇಕು. ನೆಕ್ಸ್ಟು ಫ್ಯಾಬ್ರಿಕ್ ಗ್ಲೂ, ನೆಕ್ಸ್ಟು ನಾನು ಕೊಟ್ಟಿರೋ ಸೂಜಿ. ನಾನು ಕೊಟ್ಟಿಲ್ಲ ಅಂತಂದರೆ ನೀವೇ ಹೊರಗಡೆ ತಗೋಬೋದು. ಈ ಥರ ನಾನು ಕೊಟ್ಟಿರೋ ಪ್ಯಾಕೆಟಲ್ಲಿ ನಿಮಗೆ ಈ ಥರ ಉದ್ದ ಸೂಜಿ ಸಿಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ನೀವು ಈ ಥರ ಚಿಕ್ಕ ಸೂಜಿ, ಈ ಥರ ಕಣ್ಣು ಏನಿದೆ ಇದ್ರದ್ದು ಐ ಏನಿದೆ ಸೂಜಿದು ಅದು ದಪ್ಪ ಇರಬೇಕು. ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ 2 ಫ್ರೆಂಚ್ ನಾಟ್ಸ್ ಹಾಕ್ಬೋದು, ಥ್ರೆಡ್ ಸ್ವಲ್ಪ ಜಾಸ್ತಿ ಉಳಿಯುತ್ತೆ. ಇದು ಉದ್ದ ಆಗಿರೋದ್ರಿಂದ ಫ್ರೆಂಚ್ ನಾಟ್ ಸ್ವಲ್ಪ ಕಮ್ಮಿ ಉಳಿಯುತ್ತೆ. ಫ್ರೆಂಚ್ ನಾಟ್ ಹಾಕೋಕ್ಕೆ ಮೇಯ್ನಾಗಿ ಯಾವ ಥರ ಸೂಜಿ ಬೇಕು ಅಂದರೆ ಈ ಕಣ್ಣು ಅಂತ ಏನು ಹೇಳ್ತೀವಿ, ಸೂಜಿ ಕಣ್ಣು ಅದು ಸ್ವಲ್ಪ ದಪ್ಪ ಇರಬೇಕು. ಯಾಕಂದರೆ ಇದರೊಳಗಡೆ ನಾವು 6 ಎಳೆ 5 ಎಳೆ 7 ಎಳೆ ಏನು ನಾವು ದಾರ ತಗೋತೀವಿ ಅದು ನುಗ್ಗಬೇಕು. ಸೊ ಅದಕ್ಕೆ 5 ದಪ್ಪ ಇರೋ ಸೂಜಿನ ನಾವು ಫ್ರೆಂಚ್ ನಾಟ್ ಹಾಕೋಕ್ಕೆ ಯೂಸ್ ಮಾಡ್ತೀವಿ.